ದೇವಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ನೀವು ದೇವರನ್ನು ನಂಬುತ್ತೀರಿ, ನನ್ನನ್ನು ನಂಬಿರಿ. ಕಳವಳದ ಮಧ್ಯೆ ಕರ್ತನ ಧ್ವನಿ, ಭಯಪಡಬೇಡ, ನಾನು ಇದ್ದೇನೆ. ಪ್ರಿಯ ಜನರೇ, ಈ ಒಂದು ವಾಕ್ಯ ಸತ್ಯವೇದದ ಯಾವ ಅಧ್ಯಾಯದಲ್ಲಿದೆ ಅಂತ ಹೇಳ್ತೀರಾ? ಅದೇ ಯೋಹಾನ 14:1. ಇಂದಿನ ಜಗತ್ತಿನಲ್ಲಿ ಎಲ್ಲರ ಹೃದಯದಲ್ಲೂ ಯಾವುದೋ ಒಂದು ಕಳವಳವಿದೆ. ಉದ್ಯೋಗದ ಚಿಂತೆ, ಆರೋಗ್ಯದ ಭಯ, ಕುಟುಂಬದ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟ, ಭವಿಷ್ಯದ ಅನಿಶ್ಚಿತತೆ ಇವು ನಮ್ಮ ಮನಸ್ಸನ್ನು ಅಲುಗಾಡಿಸುತ್ತವೆ. ಇಂತಹ ಸಮಯದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಮಾತ್ರವಲ್ಲ, ನಮಗೂ ಪ್ರೀತಿಯಿಂದ ಹೇಳುತ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ಈ ಒಂದು ವಾಕ್ಯ ಸಾವಿರಾರು ಭಯಗಳನ್ನು ಓಡಿಸುವ ಶಕ್ತಿಯನ್ನು ಹೊಂದಿದೆ. ಯೇಸು ನಮ್ಮ ಕಳವಳವನ್ನು ತಿಳಿದಿದ್ದಾನೆ, ನಮ್ಮ ತೊಂದರೆಗಳನ್ನು, ನಮ್ಮ ನೋವುಗಳನ್ನು ಎಲ್ಲವನ್ನು ತಿಳಿದಾತನು ಆತ. ಯೇಸು ಈ ಮಾತನ್ನು ಹೇಳಿದಾಗ ಶಿಷ್ಯರು ಭಯದಲ್ಲಿದ್ದರು. ಯೇಸು ಅವರನ್ನು ಬಿಟ್ಟು ಹೋಗುತ್ತಿದ್ದನು. ಭವಿಷ್ಯ ಹೇಗಿರುತ್ತದೆ ಎಂಬ ಆತಂಕ, ತಮ್ಮ ಜೀವನವೇ ಮುಗಿದಂತಹ ಭಾವನೆ. ಆದರೆ ಯೇಸು ಅವರ ಸಮಸ್ಯೆಯನ್ನು ಮೊದಲು ಪರಿಹರಿಸಲಿಲ್ಲ. ಮೊದಲು ಅವರ ಹೃದಯವನ್ನು ಸಮಾಧಾನಪಡಿಸಿದನು. ನಮ್ಮ ಜೀವನದಲ್ಲಿಯೂ ದೇವರು ಮೊದಲು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತಾನೆ. ನಂಬಿಕೆ ಭಯವನ್ನು ಸೋಲಿಸುತ್ತದೆ. ಭಯ ಹೇಳುತ್ತದೆ, ನೀನು ಸೋಲುವೆ. ನಂಬಿಕೆ ಹೇಳುತ್ತದೆ, ದೇವರು ನನ್ನೊಂದಿಗೆ ಇದ್ದಾನೆ. ಭಯ ನಮ್ಮ ಕಣ್ಣುಗಳನ್ನು ಸಮಸ್ಯೆಯ ಕಡೆಗೆ ತಿರುಗಿಸುತ್ತದೆ. ನಂಬಿಕೆ ನಮ್ಮ ಕಣ್ಣುಗಳನ್ನು ಯೇಸುವಿನ ಕಡೆಗೆ ತಿರುಗಿಸುತ್ತದೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಸತ್ಯವಾದ ಮಾತು. ಕಳವಳವನ್ನು ಜಯಿಸುವ ಔಷಧಿ ಪರಿಸ್ಥಿತಿಗಳ ಬದಲಾವಣೆ ಅಲ್ಲ, ಯೇಸುವಿನ ಮೇಲಿನ ನಂಬಿಕೆ. ಯೇಸು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದನ್ನು ನಾವು ಇತರ ಎಲ್ಲ ವಾಕ್ಯಗಳಲ್ಲೂ ಸಹ ನೋಡಿದ್ದೇವೆ, ಹಲವಾರು ಬಾರಿ ನೋಡಿದ್ದೇವೆ, ಕೇಳಿದ್ದೇವೆ ಅಲ್ವಾ? ಕೆಲವರು ನಮ್ಮನ್ನು ಬಿಟ್ಟು ಹೋಗಬಹುದು, ಸ್ನೇಹಿತರು ದೂರವಾಗಬಹುದು, ಬಂಧುಗಳು ಮರೆತು ಬಿಡಬಹುದು. ಆದರೆ ಯೇಸು ಎಂದಿಗೂ ಹೇಳುವುದಿಲ್ಲ, ನೀನು ಒಬ್ಬನೇ. ಅವನು ಹೇಳುತ್ತಾನೆ, ನಾನು ನಿಮ್ಮೊಂದಿಗೆ ಇದ್ದೇನೆ. ಅವನ ಸನ್ನಿಧಿಯೇ ನಮ್ಮ ದೊಡ್ಡ ಆಶೀರ್ವಾದ. ದೇವರ ಶಾಂತಿ ಪರಿಸ್ಥಿತಿಗಿಂತ ದೊಡ್ಡದು. ದೇವರು ಯಾವಾಗಲೂ ಬಿರುಗಾಳಿಯನ್ನು ತೆಗೆದುಹಾಕುವುದಿಲ್ಲ, ಆದರೆ ಬಿರುಗಾಳಿಯ ಮಧ್ಯೆಯೂ ಶಾಂತಿಯನ್ನು ಕೊಡುತ್ತಾನೆ. ಹೊರಗಿನ ಪರಿಸ್ಥಿತಿ ಬದಲಾಗದಿದ್ದರೂ ಒಳಗಿನ ಹೃದಯ ಬದಲಾಗಬಹುದು. ಅದೇ ಕ್ರಿಸ್ತನ ಶಾಂತಿ. ಹಿಂದೆ ನಿಮ್ಮ ಭಾರವನ್ನು ಯೇಸುವಿನ ಮೇಲೆ ಹಾಕಿ. ನಿಮ್ಮ ಹೃದಯದಲ್ಲಿ ಯಾವ ನೋವಿದೆ? ಕುಟುಂಬದ ಸಮಸ್ಯೆನ, ಸಾಲಭಾರನ, ಆರೋಗ್ಯದ ಭಯನ, ಮಕ್ಕಳ ಭವಿಷ್ಯದ ಚಿಂತೆಯ? ಯೇಸು ಹೇಳುತ್ತಾನೆ, ನನ್ನನ್ನು ನಂಬು. ಅವನ ಕೈಗೆ ಕೊಟ್ಟ ಭಾರವನ್ನು ನಾವು ಮತ್ತೆ ಹೊರುವ ಅಗತ್ಯವಿಲ್ಲ. ಇದನ್ನು ಹಾಗಾದರೆ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬೋದು ಅನ್ನೋದಾದರೆ, ಪ್ರತಿದಿನ ದೇವರ ವಾಕ್ಯವನ್ನು ನಾವು ಓದಬೇಕಾಗುತ್ತೆ. ಪ್ರಾರ್ಥನೆಯಲ್ಲಿ ಕಳವಳವನ್ನು ದೇವರಿಗೆ ಒಪ್ಪಿಸಬೇಕಾಗುತ್ತದೆ. ಭಯ ಬಂದಾಗ ಯೋಹಾನ 14:1 ಅನ್ನು ಜೋರಾಗಿ ಓದಬೇಕು. ದೇವರ ವಾಗ್ದಾನಗಳನ್ನು ನೆನಪಿಸಿಕೊಳ್ಳಬೇಕು. ನಂಬಿಕೆಯಲ್ಲಿ ಮುಂದೆ ನಡೆಯಬೇಕು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಯೇಸು ನಮ್ಮ ಎಲ್ಲ ಹೃದಯಗಳಿಂದ ಮಾತನಾಡುತ್ತಾನೆ, ಅಥವಾ ನಮ್ಮ ಹೃದಯಗಳೊಂದಿಗೆ, ಮನಸ್ಸಿನೊಂದಿಗೆ ಮಾತನಾಡುತ್ತಿದ್ದಾನೆ. ನಿನ್ನ ಪರಿಸ್ಥಿತಿ ದೊಡ್ಡದಲ್ಲ, ನಿನ್ನ ದೇವರು ದೊಡ್ಡವನು. ಕಳವಳ ಶಾಶ್ವತವಲ್ಲ, ಕಣ್ಣೀರು ಶಾಶ್ವತವಲ್ಲ, ಆದರೆ ಯೇಸುವಿನ ಪ್ರೀತಿ ಶಾಶ್ವತ. ಇಂದು ಆತನನ್ನು ಸಂಪೂರ್ಣವಾಗಿ ನಂಬಿ. ಆಗ ನಿಮ್ಮ ಹೃದಯದಲ್ಲಿ ಲೋಕ ಕೊಡಲಾರದ ಸಮಾಧಾನ ತುಂಬುತ್ತದೆ. ಆದ್ದರಿಂದ ದೇವಜನರೇ, ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪ್ರೀತಿಯ ಪರಲೋಕ ತಂದೆಯೇ, ಯೋಹಾನ 14:1 ಅಮೂಲ್ಯ ವಾಗ್ದಾನಕ್ಕಾಗಿ ನಿನಗೆ ಅನಂತಾನಂತ ಸ್ತೋತ್ರ, ಧನ್ಯವಾದಗಳು ದೇವರೇ. ಇಂದು ಕಳವಳ, ಭಯ, ಆತಂಕ ಮತ್ತು ನಿರಾಶೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸು ಕರ್ತನೇ. ನಮ್ಮ ಕಣ್ಣುಗಳು ಸಮಸ್ಯೆಗಳ ಮೇಲೆ ಅಲ್ಲ, ನಿನ್ನ ಮೇಲೆ ನೆಟ್ಟಿರಲಿ. ನಮ್ಮ ಹೃದಯಗಳಲ್ಲಿ ನಿನ್ನ ಸಮಾಧಾನ ತುಂಬಿಸು. ಭಯದ ಸ್ಥಳದಲ್ಲಿ ಧೈರ್ಯವನ್ನು, ಕಣ್ಣೀರಿನ ಸ್ಥಳದಲ್ಲಿ ಸಂತೋಷವನ್ನು, ನಿರಾಶೆಯ ಸ್ಥಳದಲ್ಲಿ ಹೊಸ ನಿರೀಕ್ಷೆಯನ್ನು ಕೊಡು. ರೋಗಿಗಳ ಮೇಲೆ ನಿನ್ನ ಗುಣಪಡಿಸುವ ಹಸ್ತವನ್ನು ಚಾಚು.
ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಮಾಧಾನವನ್ನು ಕೊಡು. ಉದ್ಯೋಗವಿಲ್ಲದವರಿಗೆ ದಾರಿಯನ್ನು ತೆರೆ. ಆರ್ಥಿಕ ಕಷ್ಟದಲ್ಲಿರುವವರಿಗೆ ನಿನ್ನ ಅದ್ಭುತ ಒದಗಿಸುವಿಕೆಯನ್ನು ಅನುಗ್ರಹಿಸು. ನಮ್ಮ ಜೀವನದಲ್ಲಿ ಯಾವ ಸಂದರ್ಭ ಬಂದರೂ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎಂಬ ನಿನ್ನ ವಾಕ್ಯವನ್ನು ಸದಾ ನೆನಪಿಟ್ಟುಕೊಂಡು ನಂಬಿಕೆಯಲ್ಲಿ ನಡೆಯುವ ಕೃಪೆಯನ್ನು ನಮಗೆ ದಯಪಾಲಿಸು. ಈ ಎಲ್ಲವನ್ನು ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.